ಮುಂಬೈ ಜನರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಏಕೆ ಹೆಚ್ಚು ಗೌರವವನ್ನು ನೀಡುತ್ತಾರೆಂದು ನಿಮಗೆ ತಿಳಿದಿದೆಯೇ? ಛತ್ರಪತಿ ಶಿವಾಜಿ ಮಹಾರಾಜ್ ಭಾರತದ ಅತ್ಯಂತ ಗೌರವಾನ್ವಿತ ನಾಯಕರಲ್ಲಿ ಒಬ್ಬರು ಮತ್ತು ಧೈರ್ಯ, ನ್ಯಾಯ ಮತ್ತು ದೂರದೃಷ್ಟಿಯ ಸಂಕೇತ. ಶಿವಾಜಿ ಮಹಾರಾಜರು 1630 ಫೆಬ್ರವರಿ 19ರಂದು ಇಂದಿನ ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಜನಿಸಿದರು. ಮಹಾನ್ ಯೋಧರ ಕಥೆಗಳು ಮತ್ತು ಸ್ವರಾಜ್ಯ ಕನಸುಗಳೊಂದಿಗೆ ಅವರ ಪಾತ್ರವನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದರು. ಚಿಕ್ಕ ವಯಸ್ಸಿನಿಂದಲೂ ಶಿವಾಜಿ ಗಮನಾರ್ಹ ನಾಯಕತ್ವ ಮತ್ತು ಆಳವಾದ ನ್ಯಾಯದ ಪ್ರಜ್ಞೆಯನ್ನು ಪ್ರದರ್ಶಿಸಿದರು. ಹದಿಹರೆಯದವನಾಗಿದ್ದಾಗ ಶಿವಾಜಿ ಕೋಟೆಗಳನ್ನು ವಶಪಡಿಸಿಕೊಳ್ಳಲು ಪ್ರಾರಂಭಿಸಿದನು, ಮರಾಠ ಸಾಮ್ರಾಜ್ಯದ ಅಡಿಪಾಯವನ್ನು ಹಾಕಿದನು. ಅವರು ಅದ್ಭುತ ಮಿಲಿಟರಿ ತಂತ್ರಜ್ಞರಾಗಿದ್ದರು, ಹೆಚ್ಚು ಶಕ್ತಿಶಾಲಿ ಶತ್ರುಗಳನ್ನು ಮೀರಿಸಲು ಗೆರಿಲ್ಲಾ ಯುದ್ಧವನ್ನು ಕರಗತ ಮಾಡಿಕೊಂಡರು. ಅವರು 300ಕ್ಕೂ ಹೆಚ್ಚು ಕೋಟೆಗಳ ಜಾಲವನ್ನು ನಿರ್ಮಿಸಿದರು. ರಾಯಗಢ ಕೋಟೆಯು ಅವನ ಸಾಮ್ರಾಜ್ಯದ ರಾಜಧಾನಿಯಾಯಿತು. ಅವರ ಪ್ರಯತ್ನಗಳು ನ್ಯಾಯಯುತ ಮತ್ತು ಸ್ವತಂತ್ರ ಸಾಮ್ರಾಜ್ಯದ ಉದಯವನ್ನು ಸಂಕೇತಿಸುತ್ತವೆ. 1674ರಲ್ಲಿ ಶಿವಾಜಿಯನ್ನು ಮರಾಠ ಸಾಮ್ರಾಜ್ಯದ ಛತ್ರಪತಿ ಚಕ್ರವರ್ತಿ ಎಂದು ಪಟ್ಟಾಭಿಷೇಕ ಮಾಡಲಾಯಿತು. ಈ ಪಟ್ಟಾಭಿಷೇಕವು ದಬ್ಬಾಳಿಕೆ ಮತ್ತು ವಿದೇಶಿ ಆಳ್ವಿಕೆಯಿಂದ ಮುಕ್ತವಾದ ರಾಜ್ಯವಾದ ಸ್ವರಾಜ್ಯದ ಸಾಕ್ಷಾತ್ಕಾರವನ್ನು ಗುರುತಿಸಿತು. ಅವರು ಬಲವಾದ ನೌಕಾಪಡೆಯನ್ನು ಸ್ಥಾಪಿಸಿದರು, ಕೊಂಕಣ ಕರಾವಳಿ ಮತ್ತು ವ್ಯಾಪಾರ ಮಾರ್ಗಗಳನ್ನು ರಕ್ಷಿಸುವ ಪ್ರಾಮುಖ್ಯತೆಯನ್ನು ಗುರುತಿಸಿದರು. ಇದು ಅವರ ಕಾಲದ ದೂರದೃಷ್ಟಿಯ ಕ್ರಮವಾಗಿದೆ. ಶಿವಾಜಿ ಮಹಾರಾಜರ ಪರಂಪರೆಯು ಮುಂಬೈಗೆ ಆಳವಾಗಿ ಸಂಪರ್ಕ ಹೊಂದಿದೆ. ಅವನ ಯುಗದಲ್ಲಿ ಮುಂಬೈ ಪೋರ್ಚುಗೀಸ್ ಮತ್ತು ನಂತರ ಬ್ರಿಟಿಷ್ ನಿಯಂತ್ರಣದಲ್ಲಿ ದ್ವೀಪಗಳ ಗುಂಪಾಗಿತ್ತು. ಸುತ್ತಮುತ್ತಲಿನ ಕೊಂಕಣ ಪ್ರದೇಶವನ್ನು ರಕ್ಷಿಸಲು ಶಿವಾಜಿಯ ಪ್ರಯತ್ನಗಳು ನಗರದ ಭವಿಷ್ಯದ ಪ್ರಾಮುಖ್ಯತೆಗೆ ಅಡಿಪಾಯವನ್ನು ಹಾಕಿದವು. ಇಂದು ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ (CST) ಮತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಂತಹ ಸಾಂಪ್ರದಾಯಿಕ ಹೆಗ್ಗುರುತುಗಳಲ್ಲಿ ಅವರ ಹೆಸರು ಚಿರಸ್ಥಾಯಿಯಾಗಿದೆ. ಶಿವಾಜಿ ಮಹಾರಾಜರ ಕಥೆ ಕೇವಲ ಯುದ್ಧಗಳು ಮತ್ತು ಕೋಟೆಗಳ ಬಗ್ಗೆ ಅಲ್ಲ, ಇದು ಸಮಗ್ರ ಮತ್ತು ನ್ಯಾಯಯುತ ಸಮಾಜಕ್ಕಾಗಿ ಅವರ ದೃಷ್ಟಿಯ ಬಗ್ಗೆ. ಅವರು ಮರಾಠಿ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸಿದರು, ಪ್ರಾದೇಶಿಕ ಹೆಮ್ಮೆಯನ್ನು ಉತ್ತೇಜಿಸಿದರು ಮತ್ತು ದಬ್ಬಾಳಿಕೆಯ ವಿರುದ್ಧ ಪ್ರತಿರೋಧದ ಸಂಕೇತವಾಯಿತು. ಅವರ ಜೀವನವು ಲಕ್ಷಾಂತರ ಜನರನ್ನು ಪ್ರೇರೇಪಿಸುತ್ತದೆ, ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ. ಅಲ್ಲಿ ಅವರನ್ನು ಧೈರ್ಯ ಮತ್ತು ದೃಢತೆಯ ಮಾರ್ಗದರ್ಶಕ ಬೆಳಕಿನಂತೆ ಆಚರಿಸಲಾಗುತ್ತದೆ.